ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ. ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಈಗ ಟಾಪ್ ಸ್ಟೋರೀಸ್ ಅನ್ನ ಗಮನಿಸೋಣ. ಟಾಪ್ ಸ್ಟೋರಿ ನಂಬರ್ 1. ಒಂದೇ ಕಲ್ಲಿಗೆ 3 ಹಕ್ಕಿ. ಕಾಂಗ್ರೆಸ್ ಆಂತರಿಕ ಕಲಹ ಇನ್ನೂ ಆರಿಲ್ವಂತೆ. ಸಂಪುಟ ವಿಸ್ತರಣೆಯಾಗಿ ಖಾತೆ ಹಂಚಿಕೆಯಾದರೂ ಇದು ಬೂದಿ ಮುಚ್ಚಿದ ಕೆಂಡದಂತಿದೆ. ಇದಕ್ಕೆ ಬಿಜೆಪಿ ನಾಯಕರೇ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಸ್ಯಾಸ್ಪದವಾಗಿಯೇ ಸಲಹೆಯನ್ನು ಕೊಟ್ಟಿದ್ದಾರಂತೆ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತಹ ಲೆಕ್ಕಾಚಾರವಂತೆ. ಅದೇನು ಅನ್ನೋದನ್ನು ನೋಡೋಣ ಇವತ್ತಿನ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1ನಲ್ಲಿ. ಇನ್ನು 2ನೇ ಸ್ಟೋರಿ ಯಾವುದು ಅಂತಂದ್ರೆ ವೀಕ್ಷಕರೇ, ಎಲೆಕ್ಷನ್ಗೆ ಪಾದಯಾತ್ರೆಯ ಕಹಳೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದೆ. ಇದರಿಂದ 2 ಕಲಾಪಗಳು ಬಲಿಯಾಗ್ತಾ ಇದೆ. ವಿಷಯ ಏನಪ್ಪಾ ಅಂದ್ರೆ, ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪಾದಯಾತ್ರೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೆಯಂತೆ. ಇದು ಹೈಕಮಾಂಡ್ ಅಂಗಳಕ್ಕೂ ಹೋಗಿದೆಯಂತೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ವಿಜೇಂದ್ರ ಕಾಯ್ತಿದ್ದಾರೆ. ಆದರೆ ಈ ಪಾದಯಾತ್ರೆ ಎಲ್ಲಿ ಶುರುವಾಗಬೇಕು, ಹೇಗೆ ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರ ಮಾತ್ರ ಬಿಜೆಪಿಯೊಳಗೆ ಬದಲಾಗಿದೆಯಂತೆ. ಪ್ಲಾನ್ ಎ ಇದ್ದದ್ದು ಪ್ಲಾನ್ ಬಿ ಆಗಿದೆಯಂತೆ. ಅದೇನು ಅನ್ನೋದನ್ನು ನೋಡೋಣ ಇವತ್ತಿನ ಒಳನೋಟದ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1 ನೋಡಿ. ರಾಜ್ಯ ಕಾಂಗ್ರೆಸ್ ಅಲ್ಲಿ ಕ್ಯಾಬಿನೆಟ್ ಕಲಹ ಇನ್ನೂ ಕೂಡ ಆರಿಲ್ಲ. ಇದಕ್ಕೆ ಬಿಜೆಪಿಗರೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಆ ಒಂದು ಸಲಹೆಯನ್ನು ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ನೆರವೇರಿಸಿ ಬಿಟ್ಟರೆ, ಸಲಹೆಯ ಪ್ರಕಾರ ನಡೆದುಕೊಂಡು ಬಿಟ್ಟರೆ ಕಾಂಗ್ರೆಸ್ನ 3 ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಂತೆ. ಕಾಂಗ್ರೆಸ್ ಮನೆಯ ಪಿಸು ಪಿಸು ಸುದ್ದಿಯನ್ನ ನಮ್ಮ ಗುಸುಗುಸು ಗೋವಿಂದಣ್ಣ ಅವರು ತಂದಿದ್ದಾರೆ. ಏನು ಆ ಪಿಸು ಪಿಸು ಮತ್ತು ಗುಸುಗುಸು ನೋಡಿ. ಅಲ್ಲ ಮಾರಾಯರೆ, ಈ ಕಾಂಗ್ರೆಸ್ ಪಡೆಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಏನಾಯ್ತು? ಸಚಿವರ ಖಾತೆ ಖ್ಯಾತೆ ಮುನಿಸಿಗೆ ಮೇಲ್ನೋಟಕ್ಕೆ ಮುಲಾಮು ಹಚ್ಚಿದ್ದು ಆಯ್ತು. ಆದರೆ ವಿಷಯ ಏನಪ್ಪ ಅಂದರೆ, ಈ ಹಸ್ತಮನೆಯಲ್ಲಿ ಆಂತರಿಕ ಸಂಪುಟ ಹುಣ್ಣು ಮಾತ್ರ ಇನ್ನೂ ಗುಣವಾಗಿಲ್ವಂತೆ. ಹಾಗಂತ ಇದನ್ನ ನಾವು ಹೇಳ್ತಾ ಇಲ್ಲ. ಇಂಥದ್ದೊಂದು ಮ್ಯಾಟರ್ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದುಬಿಟ್ಟಿದೆ. ನಮ್ಮ ಗೋವಿಂದಣ್ಣನ ಕಿವಿಗೆ ವಿಷಯ ಬಿತ್ತಂದ್ರೆ ನಿಮಗೆ ಗೊತ್ತಲ್ವಾ, ಅದನ್ನ ನಮ್ಮ ಕಿವಿಗೂ ಸುದ್ದಿ ಮುಟ್ಸ್ಬಿಟ್ರು. ಆದರೆ ನಾವು ಹೇಳೋದಕ್ಕೆ ಹೊರಟಿರೋ ವಿಷಯ ಇದಿರಲಿ. ಗಮ್ಮತ್ತೈತ್ರಿ ನೋಡ್ರಿ. ಮುಂದೆ ನಮ್ಮ ಗೋವಿಂದಣ್ಣ ಹೇಳೋ ಪ್ರಕಾರ ಕಾಂಗ್ರೆಸ್ ಸಂಪುಟ ಕಲಹಕ್ಕೆ ಅದೇ ನಮ್ಮ ಬಿಜೆಪಿಯವರು ಅದರಲ್ಲ, ಅವರೇನೋ ಸಿಎಂಗೆ ಸಲಹೆ ಕೊಡೋ ನೆಪದಲ್ಲಿ ಮದ್ದು ಹಚ್ಚಿದ್ರಂತೆ. ಹೀಗಂತ ನಾವು ಹೇಳ್ತಿರ್ಲ, ನಮ್ಮ ಗುಸುಗುಸು ಗೋವಿಂದಣ್ಣನೇ ಹೇಳ್ತಿದ್ದು. ಹೌದಣ್ಣೋ, ಕಾಂಗ್ರೆಸ್ ಆಂತರಿಕ ಕಲಹಕ್ಕೆ ಕೇಸರಿ ನಾಯಕರ ಕಡೆಯಿಂದಲೇ ಮದ್ದು ಸಿಕ್ಕಿದೆಯಂತೆ. ಅದು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯೋ ಲೆಕ್ಕಾಚಾರದ ಮದ್ದು ಅಂತೆ. ಹೀಗಂತ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೂ ಬಿದ್ದಿದೆಯಂತೆ ಅನ್ನೋದು ನಮ್ಮ ಗೋವಿಂದಣ್ಣನ ವಿಮರ್ಶೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಜೊತೆ ಹೀಗೆ ಬಿಜೆಪಿ ಶಾಸಕರು ಸ್ವಲ್ಪ ಮಾತಾಡಿಕೊಂಡು ಕೂತಿದ್ರಂತೆ. ಇದೇ ಟೈಮಲ್ಲಿ ಅದೇ ನಮ್ಮ ಯಲಹಂಕ ಶಾಸಕ ಇದರಲ್ರಿ ಎಸ್.ಆರ್. ವಿಶ್ವನಾಥ್ ಅದೇನೋ ಹಾಸ್ಯ ಚಟಾಕಿ ಹಾರಿಸಿದ್ರಂತೆ. ಬರೀ ಹಾಸ್ಯ ಚಟಾಕಿ ಹಾರಿಸಿದ್ರೆ ನಮ್ಮ ಗುಸುಗುಸು ಗೋವಿಂದಣ್ಣ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಹಾಸ್ಯಾಸ್ಪದವಾಗಿ ಸಿಎಂ ಡಿ.ಕೆ. ಶಿವಕುಮಾರ್ಗೆ ಒಂದು ರಾಜಕೀಯ ಸಲಹೆಯನ್ನು ಕೊಟ್ರಂತೆ. ಅರೆ ಇದೇನಪ್ಪ, ಬಿಜೆಪಿ ಶಾಸಕ ಕಾಂಗ್ರೆಸ್ ಸಿಎಂಗೆ ಸಲಹೆ ಕೊಡೋದ ಅಂತ ಹಾಗೆ ಒಂದು ಕಿವಿನ ಆ ಕಡೆನೇ ಇಟ್ರಂತೆ. ಅಸಲಿಗೆ ಮ್ಯಾಟ್ರ್ ಇಲ್ಲಿ ಶುರುವಾಯಿತು ನೋಡ್ರಿ. ಯಲಹಂಕ ಶಾಸಕ ಹೇಳಿದ್ದು ಇದೇ ನೋಡ್ರಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಈಗ ಹೇಗೋ ನಾಗೇಂದ್ರ ಹಗರಣದಲ್ಲಿ ಸಿಲುಕಿದ್ದಾರೆ. ನಾವು ಅವರ ರಾಜೀನಾಮೆಗೆ ಒತ್ತಾಯಿಸುತ್ತಾನೇ ಇದ್ದೀವಿ. ಹೀಗಾಗಿ ನೀವು ಯಾಕೆ ನಾಗೇಂದ್ರ ರಾಜೀನಾಮೆ ಪಡೆಯಬಾರ್ದು? ಅವಾಗ ಬಿಜೆಪಿಗೂ ಅನುಕೂಲ ಆಗುತ್ತೆ, ಕಾಂಗ್ರೆಸ್ಗೂ ತಲೆಬಿಸಿ ಕಡಿಮೆ ಅನ್ನೋ ರೀತಿ ವಿಶ್ವನಾಥ್ ಸಲಹೆ ನೀಡಿದ್ರಂತೆ. ಅಷ್ಟೇ ಅಲ್ಲ ಮಾರಾಯರೆ, ನಾಗೇಂದ್ರ ರಾಜೀನಾಮೆ ನೀಡಿದ್ರೆ ಕ್ಯಾಬಿನೆಟ್ನಲ್ಲಿ ಎಂ ಕೃಷ್ಣಪ್ಪಗೆ ಅವಕಾಶ ಮಾಡಿಕೊಡಬಹುದು. ಮಹಿಳಾ ಕೋಟಾ ಭರ್ತಿಗೂ ಅಡ್ಡಿಯಾಗಲ್ಲ. ಹೀಗಾಗಿ ಒಂದು ಸಮಸ್ಯೆ ಬಗೆಹರಿಯುತ್ತೆ, ಮತ್ತೊಂದು ಮುನಿಸು ತಣಿಯುತ್ತೆ.
ಬಿಜೆಪಿಯ ಬೇಡಿಕೆಯು ಈಡೇರುತ್ತೆ ಅನ್ನೋ ಲೆಕ್ಕಾಚಾರವನ್ನ ವಿಶ್ವನಾಥ್ ಮುಂದಿಟ್ಟಿದ್ದಾರಂತೆ. ನಾಗೇಂದ್ರ ರಾಜೀನಾಮೆ ಸಲುವಾಗಿ ನಮ್ಮ ವಿಪಕ್ಷ ನಾಯಕ ಅಶೋಕಣ್ಣ ಏನೋ ಹೇಳವ್ರೆ, ಒಮ್ಮೆ ಕೇಳೋಣ ಬನ್ನಿ. ಕಾಂಗ್ರೆಸ್ ಒಳಗಡೆ ಒಂಥರ ಬೆಂಕಿ ಅಂಟ್ಕೊಂಡಿದೆ. ಏನು ಮುಸ್ಕಿನ ಗುದ್ದಾಟ, ಒಳಗಡೆ ಬೆಂಕಿ ಜ್ವಾಲೆ ಅಂಟ್ಕೊಂಡಿದೆ. ಅಸೆಂಬ್ಲಿಯಲ್ಲಿ ಯಾರು ಕೂಡ ನಾಗೇಂದ್ರನ ಪರವಾಗಿ ಮಾತಾಡ್ತಾನೆ ಇಲ್ಲ, ಯಾರು ಬರ್ತಾನೆ ಇಲ್ಲ. ಕೆಲವರು ಸುಮಾರು 40-50 ಜನ MLAಗಳು ಬರ್ತಾನೂ ಇಲ್ಲ, ಅವ್ನ ಪರವಾಗಿ ಮಾತಾಡ್ತಾ ಇಲ್ಲ. ಒಂಥರ ಬೆಂಕಿ ಜ್ವಾಲೆ ಹತ್ತಿದೆ. ಅದಕ್ಕೋಸ್ಕರ ನನಗನ್ಸ್ತತೆ ಸೋಮವಾರದಷ್ಟೊತ್ತಿಗೆ ನಾಗೇಂದ್ರನ್ ರಾಜೀನಾಮೆ ತೆಗೆದುಕೊಂಡು ಈ ಬರದ ಬಗ್ಗೆ ಚರ್ಚೆಗೆ ಮತ್ತು ನೈಸ್ ಬಗ್ಗೆ ಚರ್ಚೆಗೆ ಮತ್ತು ಬಿಡದಿ ಬಗ್ಗೆ ಚರ್ಚೆಗೆ ನಮ್ಗೆ ಅವಕಾಶ ಸಿಗ್ತೈತೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಕಾಂಗ್ರೆಸ್ ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡ್ತಾನೆ. ಕೇಳಿದ್ರಲ್ಲ ಅಶೋಕಣ್ಣನ ಮಾತನ್ನ. ಕಳೆದೊಂದು ವಾರದಿಂದ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ಒತ್ತಾಯ ಮಾಡ್ತಿವೆ. ಸದನದಲ್ಲೂ ಧರಣಿ, ದಿನಕ್ಕೊಂದು ವಿಭಿನ್ನ ಹೋರಾಟ. ಹೀಗಿರುವಾಗ ರಾಜೀನಾಮೆ ಪಡೆದ್ರೆ ಬಿಜೆಪಿಯ ಬೇಡಿಕೆ ಈಡೇರುತ್ತೆ, ಸದನ ಸರಾಗವಾಗಿ ನಡೆಯುತ್ತೆ, ಕ್ಯಾಬಿನೆಟ್ ವಿಚಾರವೂ ಒಂದು ಹಂತಕ್ಕೆ ಬರುತ್ತೆ ಅನ್ನೋದು ವಿಶ್ವನಾಥ್ ಲೆಕ್ಕಾಚಾರವಂತೆ. ಇದು ಕೂಡ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆ. ಈ ಬಿಜೆಪಿ ಶಾಸಕ SR ವಿಶ್ವನಾಥ್ ಸಲಹೆ ಕೇಳಿ ಸಿಎಂ DK ಶಿವಕುಮಾರ್ ಕೂಡ ಒಸಿ ನಸುನಕ್ರಂತೆ. ಆದರೆ ಸಿಎಂ ಆ ನಗುವಿನ ಹಿಂದೆ ಲೆಕ್ಕಾಚಾರ ಏನಿತ್ತು ಅನ್ನೋದೇ ಕುತೂಹಲ ಅಲ್ವಾ? ಯಾಕಂದ್ರೆ ರಾಜೀನಾಮೆ ಪಡೆದ್ರೆ ಸರ್ಕಾರಕ್ಕೆ ಮತ್ತೊಮ್ಮೆ ಮುಜುಗರ, ರಾಜೀನಾಮೆ ಪಡೆಯದೇ ಇದ್ರೆ ಸದನದಲ್ಲಿ ಗದ್ದಲ, ಎರಡೂ ಕಡೆ ಇಕ್ಕಟ್ಟು. ಹೀಗಾಗಿ ಬಿಜೆಪಿ ಶಾಸಕ ಕೊಟ್ಟಿರೋ ಸಲಹೆ ಹೊರಗಿಂದ ನೋಡಿದ್ರೆ ಹಾಸ್ಯಾಸ್ಪದವಾಗಿ ಕಂಡ್ರೂ ಒಳಗಡೆ ರಾಜಕೀಯ ಲೆಕ್ಕಾಚಾರ ಮಾತ್ರ ಗಂಭೀರವಾಗಿಯೇ ಇದೆಯಂತೆ. ಇತ್ತ ಬಿಜೆಪಿ ಶಾಸಕ SR ವಿಶ್ವನಾಥ್ ಸಲಹೆ ಕೊಟ್ಟ ಬೆನ್ನಲ್ಲೇ ಅತ್ತ ಕಾಂಗ್ರೆಸ್ ಪಡಸಾಲೆಯಲ್ಲೂ ಇದೇ ರೀತಿಯದ್ದೊಂದು ಚರ್ಚೆ ನಡೀತಿದೆ ಅನ್ನೋ ನಮ್ಮ ಗುಸುಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆಯಂತೆ. ಅದೇನಪ್ಪ ಅಂದ್ರೆ ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡೆಯೋ ಲೆಕ್ಕಾಚಾರದಲ್ಲಿ ಸಿಎಂ ಸಾಹೇಬ್ರು ಇದ್ದಾರಂತೆ. ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಇಳಿಸಿ ಸಂಸದ ಇ ತುಕಾರಾಂ ಪತ್ನಿ ಅನ್ನಪೂರ್ಣಗೆ ಸಚಿವ ಸ್ಥಾನ ಕೊಡೋ ಲೆಕ್ಕಾಚಾರ ಒಂದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆಯಂತೆ. ಇದರಿಂದ ಒಂದು ಕಡೆ ಮಹಿಳಾ ಕೋಟಾವು ಭರ್ತಿಯಾಗುತ್ತೆ, ST ಸಮುದಾಯವು ಬಂಡಾಯ ಏಳಲ್ಲ ಅನ್ನೋ ಗಣಿತವೊಂದು ನಡೆದಿದೆಯಂತೆ. ಇತ್ತ ಸಚಿವ ಸ್ಥಾನಕ್ಕಾಗಿ ಮುನಿಸಿಕೊಂಡಿರೋ ಎಂ ಕೃಷ್ಣಪ್ಪ ಅವರಿಗೂ ತೆರವಾಗುವ ಸಚಿವ ಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ರೆ ಅವರ ಮುನಿಸು ತಣಿಯುತ್ತೆ ಅನ್ನೋ ಲೆಕ್ಕಾಚಾರವಂತೆ. ಇನ್ನೊಂದು ಕಡೆ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸದನದಲ್ಲಿ ಪ್ರತಿಭಟನೆ ಮಾಡ್ತಿರೋ ಬಿಜೆಪಿ ಜೆಡಿಎಸ್ಗೂ ಇದರಿಂದ ಒಂದು ಉತ್ತರ ಸಿಕ್ಕಂತಾಗುತ್ತೆ. ಹೀಗಾಗಿ ವಿಪಕ್ಷಗಳ ಹೋರಾಟವು ತಣ್ಣಗಾಗಬಹುದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಅಂದ್ರೆ 2 ಹಕ್ಕಿ ಹೊಡೆಯೋಕೆ ಎಲ್ಲರೂ ಯೋಚಿಸ್ತಿದ್ರೆ ನಮ್ಮ ಸಿಎಂ ಸಾಹೇಬ್ರು ಒಂದೇ ಕಲ್ಲಲ್ಲಿ 3 ಹಕ್ಕಿಗೆ ಗುರಿ ಇಟ್ರ ಅನ್ನೋ ಗುಸುಗುಸು ಪಿಸುಪಿಸು ಶುರುವಾಗಿದೆ. ಇದು ಸ್ವತಃ ನಮ್ಮ ಗೋವಿಂದಣ್ಣನ ಕಣ್ಣಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಕಾಂಗ್ರೆಸ್ ಪಾಳೆಯದಲ್ಲಿ ಕ್ಯಾಬಿನೆಟ್ ಕಲಹದ ಆಂತರಿಕ ಹುಣ್ಣಿಗೆ ಬಿಜೆಪಿ ನಾಯಕರು ಮದ್ದು ಅರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರೇ ಸಲಹೆ ಕೊಡ್ತಾ ಇದ್ದಾರಂತೆ. ಸಿಎಂ DK ಶಿವಕುಮಾರ್ ಅವರಿಗೆ SR ವಿಶ್ವನಾಥ್ ಅವರು ಒಂದು ಸಲಹೆಯನ್ನು ಕೊಟ್ಟರಂತೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ತಗೊಂಡ್ಬಿಡಿ ಅಂತ ಮುಖ್ಯಮಂತ್ರಿಗಳಿಗೆ ಬಿಜೆಪಿ ಶಾಸಕ ವಿಶ್ವನಾಥ್ ಅವರು ಹಾಸ್ಯಾಸ್ಪದವಾಗಿ ಒಂದು ರೀತಿ ಹಾಸ್ಯದ ರೂಪದಲ್ಲಿ ಸಲಹೆಯನ್ನು ನೀಡಿದರಂತೆ. ಶಾಸಕ ವಿಶ್ವನಾಥ್ ಅವರ ಸಲಹೆಗೆ ನಸುನಕ್ಕು DK ಶಿವಕುಮಾರ್ ಅವರು ಸುಮ್ಮನಾದ್ರಂತೆ. ಈ ನಾಗೇಂದ್ರ ಅವರ ರಾಜೀನಾಮೆಯ ಹಿಂದೆ SR ವಿಶ್ವನಾಥ್ ಅವರು ಕೊಟ್ಟಂತಹ ಒಂದು ಸಲಹೆ ಏನಿದೆ ಅದರ ಹಿಂದೆನೂ ಒಂದು 2-3 ಪಾಯಿಂಟ್ಸ್ಗಳಿದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಗೊಂದಲ, ಈ ಕಲಹ, ಖ್ಯಾತೆಗಳು ಇದಕ್ಕೆ SR ವಿಶ್ವನಾಥ್ ಅವರು ಸಲಹೆ ಕೊಡೋದಂತೆ. SR ವಿಶ್ವನಾಥ್ ಅವರು ಕೊಡೋ ಸಲಹೆ ಏನು ಅಂತಂದರೆ, ಇನ್ನು ಕ್ಯಾಬಿನೆಟ್ ಇದು ಹೌಸ್ ಮುಗಿಸ್ಕೊಂಡು ಆಚೆ ಬರುವಂಥ ಟೈಮ್ನಲ್ಲಿ ಈ ಕಡೆಯಿಂದ SR ವಿಶ್ವನಾಥ್ ಅವರು ಬರ್ತಾ ಇದ್ರಂತೆ, ಆ ಕಡೆಯಿಂದ DK ಶಿವಕುಮಾರ್ ಅವರು ಬರ್ತಾ ಇದ್ರಂತೆ. ಇಬ್ಬರೂ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ SR ವಿಶ್ವನಾಥ್ ಅವರು DK ಶಿವಕುಮಾರ್ ಅವ್ರಿಗೆ ಒಂದು ಸಲಹೆ ಕೊಟ್ಟರಂತೆ. ಏನು? DK ಶಿವಕುಮಾರ್ ಸಾಹೇಬ್ರೆ, ತಗೊಂಬಿಡಿ ನಾಗೇಂದ್ರ ರಾಜೀನಾಮೆನ, ಇದರಿಂದ ನಿಮಗೆ ಇನ್ನೂ 2 ವಿಚಾರಗಳು ಲಾಭ ಆಗುತ್ತೆ, ಸಮಾಧಾನ ಪಡಿಸಿದ ರೀತಿಯೂ ಆಗುತ್ತೆ. ಅದು ಹೆಂಗೆ ಅನ್ನೋದನ್ನು ಈಗ ನೋಡೋಣ. ನಾಗೇಂದ್ರ ರಾಜೀನಾಮೆ ಕೊಟ್ಟರೆ ಏನೇನಾಗ್ಬೋದು? ಒಂದು, ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಕೃಷ್ಣಪ್ಪ ಅವರು ಕೂಡ ಈಗ ಅಸಮಾಧಾನಗೊಂಡಿದ್ದಾರೆ. ಯಾಕೆ ನೀವು ನಮಗೆ ಸಚಿವರನ್ನಾಗಿ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ನಾಗೇಂದ್ರ ರಾಜೀನಾಮೆಯಿಂದಾಗಿ ಒಂದು ಸ್ಥಾನ ಖಾಲಿ ಉಳಿಯುತ್ತೆ. ಅದಕ್ಕೆ ಕೃಷ್ಣಪ್ಪ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸ್ಬೋದು.
ಈ ಕಡೆ ಮಹಿಳಾ ಕೋಟಾನ ಭರ್ತಿ ಮಾಡ್ಬೋದು, ಜೊತೆಗೆ ವಿಪಕ್ಷಗಳ ಪ್ರತಿಭಟನೆಗೂ ಬ್ರೇಕ್ ಹಾಕಿದಂಗಾಗತ್ತೆ. ನೋಡಿ, SR ವಿಶ್ವನಾಥ್ ಅವರು ನಾಗೇಂದ್ರ ಅವ್ರ ರಾಜೀನಾಮೆಯನ್ನು ತಗೊಳ್ಳಿ, ಇದರಿಂದ ಆಗುವಂಥ ಲಾಭಗಳು ಏನು ಅಂತ ನಿಮಗೆ ಹೇಳ್ತೀನಿ ನಾನು. ಒಂದು ರೀತಿ ಕಾಮಿಡಿ ಮಾಡ್ತಾನೆ. ಈಗ ಸದನದ ಆಚೆ ಬಂದಾಗ ಎಲ್ಲ ರಾಜಕೀಯ ನಾಯಕರು ಪಕ್ಷ ಭೇದವನ್ನು ಮರೆತು ಮಾತಾಡ್ತಾ ಇರ್ತಾರೆ. ಆವಾಗ SR ವಿಶ್ವನಾಥ್ ಅವರು ಕೊಟ್ಟಂಥ ಸಲಹೆ ಇದು. ಅಲ್ಲ ಸಾಹೇಬ್ರೆ, ನಾಗೇಂದ್ರ ಅವರ ರಾಜೀನಾಮೆ ತೊಗೊಂಡ್ಬಿಡಿ, ಇದರಿಂದ ನಿಮಗೆ ಏನೇನು ಅನುಕೂಲ ಆಗುತ್ತೆ ಅಂತಂದರೆ ಕೃಷ್ಣಪ್ಪ ಅವ್ರನ್ನ ಮಿನಿಸ್ಟರ್ ಮಾಡ್ದಂಗೆ ಆಗುತ್ತೆ. ಈಗ ನಾವೆಲ್ಲ ವಿಪಕ್ಷದವ್ರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಲ್ಲ, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ. ಆ ಪ್ರತಿಭಟನೆಗೂ ಬ್ರೇಕ್ ಬಿದ್ದಂಗೆ ಆಗುತ್ತೆ. ಈ ಕಡೆ ಇನ್ನೂ ಒಂದು ಉಳಿಸ್ಕೊಂಡಿದ್ದೀರಿ ಮಹಿಳಾ ಕೋಟ, ಅದನ್ನು ಕೂಡ ಭರ್ತಿ ಮಾಡೋ ಲೆಕ್ಕ ಆಗುತ್ತೆ. ಸೊ ಇದನ್ನು ಯಾಕೆ ಮಾಡಬಾರ್ದು ನೀವು ಅಂತ SR ವಿಶ್ವನಾಥ್ ಅವರು ಹೇಳಿದಾಗ DK ಶಿವಕುಮಾರ್ ಅವರು ನಕ್ಕು ಸುಮ್ಮನಾದ್ರಂತೆ. ಹಾಗಿದ್ರೆ DK ಶಿವಕುಮಾರ್ ಅವ್ರ ಲೆಕ್ಕಾಚಾರ ಏನು? ಅವ್ರು ಏನು ಮಾಡಬಹುದು? ಈಗ ಸದ್ಯಕ್ಕೆ ನಡೀತಾ ಇರೋಂಥ ಬೆಳವಣಿಗೆ ಸರ್ಕಾರಕ್ಕೆ ಮತ್ತೊಮ್ಮೆ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ರಾಜೀನಾಮೆಯನ್ನು ಪಡಿತಾರ? ರಾಜೀನಾಮೆಯನ್ನು ಪಡೆಯದೇ ಇದ್ರೆ ಸದನಕ್ಕೆ ಬ್ರೇಕ್. ಸೊ ಏನು ಮಾಡ್ತಾರೆ? ಸುಗಮ ಕಲಾಪ ನಡೀತಾ ಇಲ್ಲ. ಪ್ರತಿನಿತ್ಯವೂ ಕೂಡ ವಿಪಕ್ಷದವರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷದ ವಿರುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ತಗೊಳ್ಳೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಾಗಿದ್ರೆ DK ಶಿವಕುಮಾರ್ ಏನು ಮಾಡ್ತಾರೆ? ಈಗ SR ವಿಶ್ವನಾಥ್ ಅವರ ಸಲಹೆಯನ್ನು ಸ್ವೀಕರಿಸ್ತಾರಾ? ಹಂಗೆ ನೋಡಿದ್ರೆ SR ವಿಶ್ವನಾಥ್ ಅವರ ಸಲಹೆಯನ್ನು ಸ್ವೀಕರಿಸಿದ್ರೆ ಒಳ್ಳೆಯದೇ ಅಂತ ಅನಿಸುತ್ತೆ ಕಾಂಗ್ರೆಸ್ ಪಾರ್ಟಿಯವರಿಗೆ. ಏನು ಮಾಡ್ಬೋದು DK ಶಿವಕುಮಾರ್? ಗುಸುಗುಸು ಗೋವಿಂದಣ್ಣ ಅಲ್ಲೇ ಓಡಾಡ್ತಾ ಇದ್ರಂತೆ. ಇವತ್ತು ಬೇರೆಯವರಿಗೆ ಆ ವಿಚಾರಗಳನ್ನು ತಲುಪಿಸಿದ್ದಾರೆ, ಅವರ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ಗೆ. ಹಾಗಿದ್ರೆ ಏನೇನು ಹೇಳಿದ್ದಾರೆ ನೋಡಿ, ಕೂತಿದ್ದಾರೆ ನೋಡಿ. ಗೋವಿಂದಣ್ಣವರ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಹನುಮಂತ ಅವರು. ಗೋವಿಂದಣ್ಣವರು ಸಿಕ್ಕಾಪಟ್ಟೆ ಇನ್ಪುಟ್ಸ್ ಕೊಟ್ಟಿದ್ದಾರೆ ಹನುಮಂತ ಅವರಿಗೆ. ಅದನ್ನು ತೊಗೊಂಡು ಅಲ್ಲಿ ಹೋಗ್ಬಿಟ್ರೆ ಮರೆತು ಬಿಡುತ್ತೆ ಅಂತ ಸೀದಾ ಸ್ಟುಡಿಯೋ ಬಂದು ಕೂತಿದ್ದಾರೆ, ಹೇಳಲೇಬೇಕು ಅಂತ ಹೇಳಿ. ನಾವು ತಡ ಮಾಡಲ್ಲ. ಹನುಮಂತವರೇ, ಈಗ DK ಶಿವಕುಮಾರ್ ಅವರು SR ವಿಶ್ವನಾಥ್ ಅವರ ಸಲಹೆ ತೊಗೊಂಡ್ರೇ ಒಳ್ಳೆಯದು ಅಂತ ಮಾತುಗಳು ಕೇಳಿ ಬರ್ತಾ ಇದೆ. DK ಶಿವಕುಮಾರ್ ತೊಗೋಬೋದಾ SR ವಿಶ್ವನಾಥ್ ಅವರ ಸಲಹೆಯನ್ನು? ಅವ್ರು ಹೇಳ್ದಂಗೆ SR ವಿಶ್ವನಾಥ್ ಒಂದು ರೀತಿ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತಲೂ ಚರ್ಚೆಗಳಾಗ್ತಾ ಇದೆ. ಈಗ ನಾಗೇಂದ್ರ ರಾಜೀನಾಮೆ ತೊಗೊಂಡ್ಬಿಟ್ರೆ ಈ ಕಡೆ ಕೃಷ್ಣಪ್ಪ ಅವರು ಮಂತ್ರಿ ಆದಂಗೆ ಆಯಿತು. ನಾಗೇಂದ್ರ ರಾಜೀನಾಮೆ ತಗೊಳ್ಳೇಬೇಕು ಅಂತ ವಿಪಕ್ಷದವರು ಪ್ರತಿಭಟನೆ ಮಾಡೋದಕ್ಕೆ ಬ್ರೇಕ್ ಬಿದ್ದಂಗೆ ಆಯಿತು. ಒಳ್ಳೆ ಸಲಹೆ ಅಲ್ವಾ ಇದು? ಪಾಟೀಲ್ರೆ, ರಾಜಕಾರಣಿಗಳಿಗೆ ಅದರಲ್ಲೂ ಅಧಿಕಾರದಲ್ಲಿರೋರಿಗೆ ಸಲಹೆ ಕೊಡೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗಂತೂ ಸಿಕ್ಕಾಪಟ್ಟೆ ಸುತ್ತಮುತ್ತಲಿರೋರೆಲ್ಲರೂ ಕೂಡ ಸಲಹೆ ಕೊಡ್ತಾರೆ. ಹಿಂಗೆ ಮಾಡಿದ್ರೆ ಅನುಕೂಲ, ಹಂಗೆ ಮಾಡಿದ್ರೆ ಅನುಕೂಲ, ಮುಂದೆ ನಿಮಗೆ ಸಂಕಷ್ಟ, ಈ ಥರ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅನುಕೂಲಕರ ಆಗುತ್ತೆ, ಸರ್ಕಾರಕ್ಕೂ ಒಳ್ಳೆಯದಾಗತ್ತೆ, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಈ ಸಲಹಾ ಮಂಡಳಿ ಇದೆಯಲ್ಲ, ಅಧಿಕೃತವಾಗಿ ಆಯ್ಕೆ ಆಗಲಿಲ್ಲ ಅಂತಂದರೂ ಕೂಡ ಸುತ್ತಮುತ್ತಲಿರೋರೆಲ್ಲ ತುಂಬ ಸಲಹೆ ಕೊಡ್ತಾರೆ. ಆದರೆ ವಿರೋಧ ಪಕ್ಷದವ್ರು ಸಲಹೆ ಕೊಡೋದಿದೆಯಲ್ಲ, ಅದು ಒಂದು ಕಡೆ ಗಮನ ಸೆಳೀತದೆ. ಯಾಕೆ ಅಂತಂದು ಹೇಳಿದ್ರೆ, ನಮ್ಮ ಗುಸುಗುಸು ಗೋವಿಂದಣ್ಣ ಇಡೀ ರಾಜ್ಯ ಸುತ್ಕೊಂಡ್ಬಂದರು. ಮಳೆ ಆಗ್ತಾ ಇಲ್ಲ, ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ, ಇಂಥ ಟೈಮಲ್ಲಿ ಅಧಿವೇಶನ, ಮುಂಗಾರು ಅಧಿವೇಶನ ಕರೆದಿದ್ದಾರೆ. ಹಂಗಾಗಿ ರೈತರ ಗೋಳೇನು ನಾನು ಕೇಳಿದ್ದೀನಿ, ರೈತರ ಅಳಲೇನು ನಾನು ಕೇಳಿದ್ದೀನಿ, ಆ ಅಳಲ್ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ನಮ್ಮ ಗೋವಿಂದಣ್ಣ ವಿಧಾನಸೌಧದ ಮೊಗಸಾಲೆಯೊಳಗೆ ನುಗ್ಗಿಬಿಟ್ಟಿದ್ರು. ಆ ಮೊಗಸಾಲೆಯಲ್ಲಿ ಏನಾಗ್ತಾ ಇತ್ತು ಅಂತಂದು ಹೇಳಿದ್ರೆ, ಈ ಸದನದ ಒಳಗಡೆ ಶಾಸಕರು ಇರೋದಕ್ಕಿಂತ ಮೊಗಸಾಲೆಯಲ್ಲೇ ಹೆಚ್ಚಿರೋದಕ್ಕೆ ಕಂಡು ಒಂದು ರೀತಿ ಶಾಕ್ ಆಗಿದ್ದಾರೆ ನಮ್ಮ ಗೋವಿಂದಣ್ಣ. ಯಾಕೆ ಅಂತಂದು ಹೇಳಿದ್ರೆ, ರಾಜ್ಯದ ಜನರ ಸಮಸ್ಯೆ ಚರ್ಚೆ ಆಗಬೇಕಾಗಿತ್ತಲ್ಲ, ಆ ಚರ್ಚೆ ಆಗೋದ್ರ ಬದಲಾಗಿ ವಿರೋಧ ಪಕ್ಷದ ಮೊಗಸಾಲೆಯಲ್ಲಿ ಮತ್ತು ಆಡಳಿತ ಪಕ್ಷದ ಮೊಗಸಾಲೆಯಲ್ಲೇ ಹೆಚ್ಚೆಚ್ಚು ಶಾಸಕರು ಸಚಿವರು ಕಂಡಿದ್ದು. ಯಾಕೆ ಅಂತಂದು ಹೇಳಿದ್ರೆ, ಸದನದ ಒಳಗೆ ಹೋದರೆ ಸಾಕು, ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಹಣದಲ್ಲಿ ಏನಿದೆ, ಅಕ್ರಮ ಹಣ ಏನಿದೆ ಅದು ವರ್ಗಾವಣೆ ಆಗಿದೆ, ಆರೋಪ ಹೊತ್ತವರಿಗೆ ಮತ್ತೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದೀರಿ, ಹಂಗಾಗಿ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಪಟ್ಟನ್ನು BJP ನಾಯಕರು, JDS ನಾಯಕರು, BJP ನಾಯಕರು ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಘೋಷಣೆ ಕೂಗ್ತಾ ಇದ್ದರೆ, JDS ನಾಯಕರು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಅತ್ತ ಸರ್ಕಾರಕ್ಕೂ ಕೂಡ ಇಲ್ಲ, ನಾವು ಏನು ರಾಜೀನಾಮೆ ತೊಗೊಂಡ್ರೆ ನಮ್ಗೆ ಮುಜುಗರ ಆಗುತ್ತೆ ಅನ್ನುವಂತಹ ಈ ಜಟಾಪಟಿ ನಡೀತಾ ಇದೆ. ಸಾಮಾನ್ಯವಾಗಿ ಹಿಂದೆಲ್ಲ ಈ ಸದನ ನಡಿಬೇಕು ಅಂತಂದು ಹೇಳಿದ್ರೆ, ಒಮ್ಮೆ ಈ UT ಖಾದರ್ ಅವರು ಸಭಾಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಬೆಳಗ್ಗೆ 9 ಗಂಟೆಗೆ ಬಂದರೆ ರಾತ್ರಿ 10-11 ಗಂಟೆವರೆಗೂ ಸದನ ನಡೆಯೋದು. ಅಂಥ ಪರಿಸ್ಥಿತಿ ಇಲ್ಲಿಗೆ ಸದನಕ್ಕೆ ಬಂದರೆ ರಾಜ್ಯದ ಜನರ ಸಮಸ್ಯೆ ಚರ್ಚೆ ಆಗಬೇಕಲ್ಲ, ಆ ಚರ್ಚೆ ಆಗೋ ಟೈಮಲ್ಲಿ ಬಂದಂತಾಗ ಸದನದ ಆಡಳಿತ ಪಕ್ಷದ ಸದಸ್ಯರು ಬಂದ ತಕ್ಷಣವೇ BJP ನಾಯಕರೆಲ್ಲರೂ ಕೂಡ ರಾಜೀನಾಮೆ ಕೊಡಿ ಅಂತ ಘೋಷಣೆ ಕೂಗ್ತಾ ಇದ್ರು. ಈತ ಪ್ರಶ್ನೋತ್ತರ ಕಲಾಪಗಳು ಸರಿಯಾಗಿ ನಡೀತಾ ಇಲ್ಲ. ರಾಜ್ಯದ ವಿಚಾರಗಳನ್ನು ಅಭಿವೃದ್ಧಿ ವಿಚಾರಗಳ ಚರ್ಚೆ ಆಗಬೇಕಾಗಿತ್ತಲ್ಲ. ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದು ಹೇಳಿದ್ರೆ, ನಮ್ಮ ಗೋವಿಂದಣ್ಣ ಈ ಸಲ ಗಮನ ಹರಿಸಿದ್ದು, ಒಂದು ಪ್ರಶ್ನೆಗೆ ಉತ್ತರ ನೀವು ಸರ್ಕಾರ ಕೊಡಬೇಕು ಅಂತಂದು ಹೇಳಿದ್ರೆ, ಶಾಸಕರೊಬ್ಬರು ಕೇಳಿದ್ದು ಪ್ರಶ್ನೆಗೆ 35ರಿಂದ 40-60 ಸಾವಿರ ರೂಪಾಯಿ ಗಂಟ ಹಣ ಖರ್ಚಾಗತ್ತಂತೆ. ಒಂದು ದಿನ ಅಧಿವೇಶನ ನಡೆಸ್ಬೇಕಂತಂದು ಹೇಳಿದ್ರೆ 60 ಲಕ್ಷ ರೂಪಾಯಿ ಖರ್ಚಾಗತ್ತಂತೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿ ನಾವು ಸದನಕ್ಕೆ ಬರ್ತೀವಿ, ಸದನದಲ್ಲಿ ಈ ರೀತಿಯ ಚರ್ಚೆಗಳಾಗ್ತಾ ಇಲ್ಲ,
ಹಂಗಾಗಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಲ್ಲ. ವಿರೋಧ ಪಕ್ಷದವರು ಈ ಕಡೆ ಘೋಷಣೆ ಕೂಗ್ತಾ ಇಲ್ಲ, ಘೋಷಣೆ ಕೂಗೋರು ಬಾಯಿ ನೋವಾಗೋವರೆಗೂ ಕೂಡ ಸರ್ಕಾರ ಸೈಲೆಂಟ್ ಆಗಿದೆ, ನಾವು ಚರ್ಚೆಗೆ ಸಿದ್ಧ ಅಂತೀವಿ, ರಾಜೀನಾಮೆ ತಗೊಳ್ಳಲ್ಲ ಅನ್ನೋಂಥ ಪರಿಸ್ಥಿತಿ ಇದೆ. ಹಂಗಾಗಿ ನಮ್ಮ ಗೋವಿಂದಣ್ಣ ಯಾಕೆ ಇದು ಹಿಂಗೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಆ ಕಡೆ ವಿರೋಧ ಪಕ್ಷದ ಮೊಗಸಾಲೆಗೂ ಹೋಗಿದ್ರು, ಸೇಮ್ ಟೈಮ್ ಈ ಕಡೆ ಆಡಳಿತ ಪಕ್ಷದ ಮೊಗಸಾಲೆಗೂ ಬಂದರು. ಈ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದನದಿಂದ ಹೊರಗಡೆ ಬರಬೇಕಾದ್ರೆ ನಮ್ಮ ಯಲಹಂಕ ಶಾಸಕರಾದಂಥ ವಿಶ್ವನಾಥ್ ಅವರು ಇದ್ದಾರಲ್ಲ, ಅವರು ಎದುರಾದ್ರಂತೆ. ಎದುರಾದಾಗ ನೋಡೋಣ, ನಿಮಗೂ ನಮಗೂ ಎರಡೂ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ನೀವು ರಾಜೀನಾಮೆ ತೊಗೊಂಬಿಡ್ರಿ ಸರ್ಕಾರದಲ್ಲಿ, ಆಗ ನಿಮ್ಮದು ಕ್ಯಾಬಿನೆಟ್ ಸಮಸ್ಯೆ ಇದೆಯಲ್ಲ, ಈ ಮಹಿಳಾ ಕೋಟಾ ಭರ್ತಿ ಮಾಡಬೇಕು, ಜೊತೆಗೆ ಇಲ್ಲ ನನಗೆ ಸಚಿವ ಸ್ಥಾನನೇ ಬೇಕು, ಸಚಿವ ಸ್ಥಾನ ಬಿಟ್ಟು ಬೇರೇನೂ ಬೇಡ ನನಗೆ ಅನ್ನೋಂಥ ಪಟ್ಟನ್ನು ಹಿಡ್ಕೊಂಡು ಕೂತಿರುವಂಥ ಹಿರಿಯ ನಾಯಕ ಎಂ ಕೃಷ್ಣಪ್ಪ ಅವರು ಇದ್ದಾರಲ್ಲ, ಆ ಎಂ ಕೃಷ್ಣಪ್ಪ ಅವರ ಮುನಿಸಿಗೂ ಕೂಡ ತಣ್ಣಗೆ ಮಾಡ್ಕೋಬೋದು, ಅವ್ರನ್ನೂ ಕೂಡ ಕ್ಯಾಬಿನೆಟ್ ಒಳಗೆ ತರಬೋದು. ಇದು ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಕೆಲಸ, ಒಳ್ಳೇದಾಗುತ್ತೆ. ಸೇಮ್ ಟೈಮ್ ನಮಗೂ ಕೂಡ ಪ್ರತಿಭಟನೆ ಮಾಡೋದು ಕಡಿಮೆ ಆಗುತ್ತೆ, ನಮಗೂ ಒಂದು ಯಶಸ್ಸು ಸಿಕ್ಕಂಗೆ ಆಗುತ್ತೆ ಅಂತ ಬೇಡಿಕೆ, ನಮ್ಮ BJP ಬೇಡಿಕೆ ಏನಿದೆ ಆ ಬೇಡಿಕೆ ಈಡೇರಿಕೆ ಆಗುತ್ತೆ ಅನ್ನೋಂಥ ಒಂದು ಹಾಸ್ಯಾತ್ಮಕ ಸಲಹೆಯನ್ನು ಕೊಟ್ಟರು. ಈ ಹಾಸ್ಯಾತ್ಮಕ ಸಲಹೆ ಮೇಲ್ನೋಟಕ್ಕೆ ಇದು ನಮಗೆ ಹಾಸ್ಯ ಅನ್ನಿಸ್ಬೋದು, ಆದರೆ ಸದ್ಯ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಚರ್ಚೆ ಇದೆ. ಏನಂತಂದು ಹೇಳಿದ್ರೆ, ಹೆಂಗಪ್ಪ ಈ ಸಮಸ್ಯೆ ಕಗ್ಗಂಟನ್ನು ಆ ಕಡೆ ಕ್ಯಾಬಿನೆಟ್ಗೆ ಒಳಗೆ ಸೇರಿಸ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ, ಮಹಿಳಾ ಕೋಟಾ ಭರ್ತಿ ಆಗಿಲ್ಲ ಅಂತಂದೇಳಿ ಇದೇ BJPಯವರು ದೂಷಿಸ್ತಾರೆ. ಮತ್ತು ಸಾರ್ವಜನಿಕವಾಗಿ ಚರ್ಚೆಗೆ ಮತ್ತೊಂದು ವಿಷಯ ಆಗುತ್ತೆ, ಆ ಕಡೆ ಮಹಿಳೆಯರಿಗೂ ಕೊಟ್ಟಿಲ್ಲ ಅನ್ನೋಂಥ ಚರ್ಚೆ ಆಗುತ್ತೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಎಂ ಕೃಷ್ಣಪ್ಪ ಅವರು ಮುನಿಸ್ಕೊಂಡ್ರೆ ಮುಂದೆ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಹೆಂಗೆಲ್ಲ ಎಫೆಕ್ಟ್ ಆಗುತ್ತೆ, ಎಲ್ಲ ತಲೆನೋವು ಸರ್ಕಾರಕ್ಕೂ ಇದೆ. ಹಿಂಗಾಗಿ ಎಲ್ಲ ತಲೆನೋವುಗಳು ಸರಿ ಹೋಗ್ಬೇಕು ಅಂತಂದು ಹೇಳಿದ್ರೆ ರಾಜೀನಾಮೆಯನ್ನು ಪಡಿಬಹುದು ಅನ್ನುವಂಥ ಒಂದಷ್ಟು ಚರ್ಚೆ ಸಲಹೆಗಳು ಕೊಟ್ಟಂತ ಸಂದರ್ಭದಲ್ಲಿ ಈ ಒಂದು ಸಲಹೆಯನ್ನ ಸ್ವೀಕಾರ ಮಾಡ್ತಾರೋ ಬಿಡ್ತಾರೋ ಅದು ಮುಖ್ಯಮಂತ್ರಿಗಳು. ಈಗ ಇವರು ಸಲಹೆಯನ್ನು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಯಾಕೆ ಇಷ್ಟಕ್ಕೆ ರಾಜೀನಾಮೆ ತಗೊಂಡ್ಬಿಡಿ ಅನ್ನುವಂಥ ಸಲಹೆಗಷ್ಟೇ ಸ್ಟಾಪ್ ಆಗಿದ್ದಾರೆ ವಿಶ್ವನಾಥ್ ಅವರು. ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು ಸಲಹೆ ಕೊಟ್ಟಿಲ್ಲ, ನನ್ನನ್ನು CM ಮಾಡಿಬಿಡಿ ಎಲ್ಲ ಬಗೆಹರಿಸ್ಬಿಡ್ತೀನಿ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾಗಿದ್ದಾರೆ. ಈ ಎರಡೇ ಸ್ಟೋರಿಗೆ ಹೋಗೋಣ. ಬಾಲಾ ಪಾಟೀಲ್ ರೇ ಮುಖ್ಯಮಂತ್ರಿ ಕುರ್ಚಿನಿ ಬರ್ತೀನಿ ವಾಪಸ್ ಬರ್ತೀನಿ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ BJP ಪ್ರತಿಭಟನೆ ನಡೆಸ್ತಾ ಇದೆ. ಸದನದಲ್ಲೂ ಇದರ ಕಾವು ಜೋರಾಗ್ತಾ ಇದೆ. ಇಷ್ಟಕ್ಕೆ ಸುಮ್ಮನಾಗದ BJP ಒಂದು ಹಂತ ಮೇಲೆ ಹೋಗಿ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ವಿಜೇಂದ್ರ ಎಸೆದಿದ್ದು, ಒಂದು ವೇಳೆ ಹೈಕಮಾಂಡ್ ಸಿಗ್ನಲ್ ಕೊಟ್ರೆ ವಿಜೇಂದ್ರ ಶೀಘ್ರ ಡೇಟ್ ಘೋಷಣೆ ಮಾಡ್ತಾರಂತೆ. ಆದರೆ ಇದರ ಹಿಂದೆ ಒಂದು ಪ್ಲಾನ್ ಇದೆ. ಏನದು ನೋಡಿ. ಇದೇನಪ್ಪ, ನಮ್ಮ ಗೋವಿಂದಣ್ಣ ಇವತ್ತು ಎರಡು ವಿಚಾರನೂ ನಾಗೇಂದ್ರದ್ದೇ ತಂದಿದ್ದಾರೆ ಅನ್ಕೋಬೇಡಿ. ನಮ್ಮ ಗೋವಿಂದಣ್ಣ ಇದರಲ್ಲ, ಕಾಂಗ್ರೆಸ್ ಮನೆಯೊಳಗೆ ಏನಾಗ್ತಿದೆ ಅನ್ನೋದನ್ನ ಕಳ್ಳಗಿವಿಯಲ್ಲಿ ಕೇಳಿಸ್ಕೊಂಡ್ರು, ಮೊದಲ ಸ್ಟೋರಿಲಿ ಹೇಳಿದ್ರು. ಆದ್ರೀಗ ಇತ್ತ ಈ BJP ಮನೆಯಲ್ಲಿ ಏನಾಗ್ತಿದೆ ಅನ್ನೋದ್ರ ಸುದ್ದಿ ಹೊತ್ತು ತಂದಿದ್ದಾರೆ ನೋಡಿ. ಸುದ್ದಿ ಡಿಫ್ರೆಂಟ್ ಇದೆ. ನಮ್ಮ ಗೋವಿಂದಣ್ಣ ತಂದ ಬಿಸಿ ಸುದ್ದಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಹೌದಪ್ಪ, ಹೀಗಂತೂ ರಾಜಕೀಯದಲ್ಲಿ ಒಂದೇ ಸದ್ದು, ಅದು ಸಚಿವ ನಾಗೇಂದ್ರನ ರಾಜೀನಾಮೆ ಪಡೆಯುವ ಸುದ್ದಿ. ಎರಡೂ ಕಲಾಪಗಳಲ್ಲಿ ಜನರು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದ ಜನಪ್ರತಿನಿಧಿಗಳು ಬರೀ ನಾಗೇಂದ್ರ ರಾಜೀನಾಮೆ ಪಡೆಯಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇದಕ್ಕೆ ಎರಡೂ ಕಲಾಪಗಳು ಬಲಿಯಾಗ್ತಾನೆ ಇವೆ. ಆದ್ರೆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅದೇ ನಮ್ಮ ಗೋವಿಂದಣ್ಣ ಇದ್ದಾರಲ್ಲ, ಹೀಗೆ BJP ಬೀಟ್ ಹೋಗಿದ್ರಂತೆ. ಅಲ್ಲಿ ಕೇಸರಿ ಪಡಸಾಲೆಯಲ್ಲಿ ಒಂದು ವಿಚಾರ ಪಿಸು ಗುಸು ಚರ್ಚೆ ಆಗ್ತಿತ್ತಂತೆ. ಬಿಡ್ತಾರ ನಮ್ಮ ಗೋವಿಂದಣ್ಣ? ಆ ಸುದ್ದಿ ಹೆಕ್ಕಿ ಮಾಹಿತಿ ಕಲೆ ಹಾಕಿದ್ದಾರೆ. ಹೌದಲ್ವಾ? ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಕಾಂಗ್ರೆಸ್ BJP ನಡುವೆ ಸಂಘರ್ಷ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ರಾಜೀನಾಮೆ ಪಡೆಯಬೇಕು ಅಂತ BJP ಹೋರಾಟದ ಹಾದಿ ಹಿಡಿದಿದೆ. ಪಾದಯಾತ್ರೆ ಮಾಡೋಕೆ ಸಿದ್ಧತೆ ಕೂಡ ನಡೀತಾ ಇದೆ. ಆದ್ರೆ ಈ ಪಾದಯಾತ್ರೆ ಎಲ್ಲಿ ಶುರುವಾಗಬೇಕು, ಹೇಗೆ ನಡೆಸಬೇಕು ಅನ್ನೋ ಲೆಕ್ಕಾಚಾರ ಮಾತ್ರ BJPಯೊಳಗೆ ಬದಲಾಗಿದೆಯಂತೆ ಅನ್ನೋದು ಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದೆಯಂತೆ. BJP ಪಾದಯಾತ್ರೆ ವಿಚಾರದಲ್ಲಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಪಡೆಯೋಕೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ದೆಹಲಿಗೆ ಹಾರಿದ್ರಂತೆ. ಅನುಮತಿ ಸಿಕ್ಕ ಕೂಡಲೇ ದಿನಾಂಕ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಆದ್ರೆ ಇಲ್ಲಿ ಮೊದಲು ಇದ್ದ ಪ್ಲಾನೇ ಬೇರೆಯೇ ಇತ್ತಂತೆ. ದೇವದುರ್ಗದಿಂದ ಬಳ್ಳಾರಿ ತನಕ ಪಾದಯಾತ್ರೆ ನಡೆಸೋ ಬಗ್ಗೆ ಚಿಂತನೆ ನಡೆದಿತ್ತಂತೆ. ಮಾಜಿ ಸಚಿವ ಶ್ರೀರಾಮುಲು ಈ ಪಾದಯಾತ್ರೆ ನಡೆಸೋ ಆಲೋಚನೆ ಹೊಂದಿದ್ರು ಎನ್ನಲಾಗ್ತಿದೆ. ಆದ್ರೆ ಇದರಿಂದ ಪಕ್ಷಕ್ಕಿಂತ ವೈಯಕ್ತಿಕ ರಾಜಕೀಯ ಮೈಲೇಜ್ ಜಾಸ್ತಿ ಆಗಬಹುದು ಅನ್ನೋ ಚರ್ಚೆ BJPಯೊಳಗೆ ಶುರುವಾಯ್ತಂತೆ.
ಹಿಂಗಾಗಿ ಪಾದಯಾತ್ರೆ ವಿಚಾರದಲ್ಲಿ ಒಮ್ಮತ ಮೂಡಿಲ್ವಂತೆ. ಅದಕ್ಕೆ ಈಗ ಪ್ಲಾನ್ ಎ ಬಿಟ್ಟು ಪ್ಲಾನ್ ಬಿ ಕಡೆ ಬಿಜೆಪಿ ಹೆಜ್ಜೆ ಇಟ್ಟಿದ್ಯಂತೆ. ಅದೇನಪ್ಪ ಅಂತ ಹೇಳಿದ್ರೆ ಪಕ್ಷದ ವೇದಿಕೆಯಲ್ಲೇ ಪಕ್ಷದ ನೇತೃತ್ವದಲ್ಲೇ ಪಾದಯಾತ್ರೆ ಮಾಡೋ ಪ್ಲಾನ್. ಹೌದು, ದಾವಣಗೆರೆ ಜಿಲ್ಲೆಯ ಜಗಳೂರಿನಿಂದ ಬಳ್ಳಾರಿವರೆಗೆ ಸುಮಾರು 170 ಕಿಲೋಮೀಟರ್ ಪಾದಯಾತ್ರೆ ನಡೆಸೋ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಪಾದಯಾತ್ರೆ ಸುಮಾರು 11 ಮೀಸಲು ವಿಧಾನಸಭಾ ಕ್ಷೇತ್ರಗಳ ಮೂಲಕ ಸಾಗಲಿದೆಯಂತೆ. ಸರಿಸುಮಾರು 20 ದಿನಗಳ ಕಾಲ ಪಾದಯಾತ್ರೆ ನಡೆಸೋ ಪ್ಲಾನ್ ಇದೆ. ಬಿಜೆಪಿ ಹೈಕಮಾಂಡ್ ಅನುಮತಿಗೆ ಬಿವೈ ವಿಜೇಂದ್ರ ಕಾದು ಕುಳಿತಿದ್ದಾರಂತೆ. ಬಿಜೆಪಿ ವರಿಷ್ಠರು ಏನಾದರೂ ಪಾದಯಾತ್ರೆಗೆ ಓಕೆ ಮಾಡಿದ್ರೆ ತಕ್ಷಣ ರಾಜ್ಯಾಧ್ಯಕ್ಷ ವಿಜೇಂದ್ರ ದಿನಾಂಕ ಘೋಷಣೆ ಮಾಡಬಹುದು ಅನ್ನೋ ಮಾತು ಪಕ್ಷದೊಳಗೆ ಓಡಾಡ್ತಿದ್ಯಂತೆ. ಇದೆಲ್ಲ ಒಂದ್ ಸೈಡ್ ಇಡಿ. ಆದ್ರೆ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿರೋ ಮತ್ತೊಂದು ಗುಸುಗುಸು ಇನ್ನೂ ಇಂಟ್ರೆಸ್ಟಿಂಗ್. ಹೌದು, ಕಾಂಗ್ರೆಸ್ ಸರ್ಕಾರ ರಚನೆ ಆದಾಗಿನಿಂದಲೂ ಬಿಜೆಪಿ ಒಂದಲ್ಲ ಒಂದು ವಿಷಯಕ್ಕೆ ಸದನದ ಒಳಗೂ ಹೊರಗೂ ಹೋರಾಟ ಮಾಡ್ತಾನೆ ಬರ್ತಿದೆ. ಮೊನ್ನೆ ವಿಧಾನಸೌಧ ಮೊಗಸಾಲೆಯಲ್ಲಿ ಪ್ಲೇ ಕಾರ್ಡ್ ಹಿಡ್ಕೊಂಡು ಜೋರು ಪ್ರತಿಭಟನೆ ಮಾಡಿದ್ರು. ಈಗ ನಾಗೇಂದ್ರ ರಾಜೀನಾಮೆ ವಿಚಾರವನ್ನೇ ಮುಂದಿಟ್ಕೊಂಡು ಪಾದಯಾತ್ರೆ ಮೂಲಕ ಆ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಕೊಡೋ ಪ್ಲಾನ್ ಬಿಜೆಪಿ ಮಾಡಿದ್ಯಂತೆ. ಅಷ್ಟೇ ಆಗಿದ್ರೆ ನಮ್ಮ ಗೋವಿಂದಣ್ಣ ಅಲ್ಲಿಂದ ಎದ್ದು ಬರೋರು. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ ಅಂತೆ. ಈ ಪಾದಯಾತ್ರೆ ಮೂಲಕ ಜನರನ್ನ ಎಲೆಕ್ಷನ್ ಮೂಡ್ಗೆ ತರೋ ಲೆಕ್ಕಾಚಾರ ಇದೆಯಂತೆ. ಪಕ್ಷದ ಸಂಘಟನೆ ಮತ್ತೆ ಅಲರ್ಟ್ ಮಾಡೋದು, ಮುಂದಿನ ಚುನಾವಣೆಗೆ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡೋದು ಬಿಜೆಪಿಯ ದೊಡ್ಡ ಲೆಕ್ಕಾಚಾರ ಅನ್ನೋ ಮಾತು ಸಹ ನಡೆದಿದೆಯಂತೆ. ನಮ್ಮ ಗೋವಿಂದಣ್ಣ ಕಂಡಂತೆ ಪಾದಯಾತ್ರೆ ನೆಪದಲ್ಲಿ ಎಲೆಕ್ಷನ್ ಮೂಡ್ಗೆ ಬಿಜೆಪಿ ಎಂಟ್ರಿ ಕೊಡ್ತಿದ್ಯಾ, ಅಥವಾ ಗೋವಿಂದಣ್ಣನ ಕಿವಿಗೆ ಬಿದ್ದಿರೋ ಗುಸುಗುಸು ಬರೀ ರಾಜಕೀಯ ಲೆಕ್ಕಾಚಾರನ ಅನ್ನೋದು ಕೇಸರಿ ನಾಯಕರು ಬೀದಿಗಿಳಿದ ಮೇಲೆಯೇ ಪಕ್ಕಾ ಆಗೋದು. ಸೊ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಬಿಜೆಪಿ ಪಾದಯಾತ್ರೆ ಭವಿಷ್ಯ ಹೈಕಮಾಂಡ್ ಅಂಗಳದಲ್ಲಿದೆ. ವರಿಷ್ಠರ ಅನುಮತಿಗೆ ವಿಜೇಂದ್ರ ಈಗ ದಿಲ್ಲಿ ಪಯಣಕ್ಕೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಕ್ಕರೆ ದಿನಾಂಕ ಘೋಷಣೆ ಆಗುವ ಸಾಧ್ಯತೆ ಇದೆ. ಹಾಗಿದ್ದರೆ ಏನು ಪ್ಲಾನು? ಪ್ಲಾನ್ ಎ ಟು ಪ್ಲಾನ್ ಬಿ ಏನದು? ಪ್ಲಾನ್ ಎ ಬದಲಾಗಿ ವಿಜೇಂದ್ರ ಪ್ಲಾನ್ ಬಿ ಪ್ರಸ್ತಾಪವನ್ನು ಕೂಡ ಮಾಡ್ತಾರಂತೆ. ಪ್ಲಾನ್ 1ರ ಪ್ರಕಾರ ದೇವದುರ್ಗದಿಂದ ಬಳ್ಳಾರಿ ಪಾದಯಾತ್ರೆ ಮಾಡೋದು. ಶ್ರೀರಾಮ್ಲು ಕಡೆಯಿಂದ ಪಾದಯಾತ್ರೆಗೆ ಚಿಂತನೆ ಕೂಡ ನಡೆದಿತ್ತು. ಇದು ವೈಯಕ್ತಿಕ ಪೊಲಿಟಿಕಲ್ ಮೈಲೇಜ್ ಅನ್ನುವಂಥ ಚರ್ಚೆ ಆದ ಹಿನ್ನೆಲೆ ಪಾದಯಾತ್ರೆ ವಿಚಾರಕ್ಕೆ ಬಿಜೆಪಿ ಒಳಗಡೆ ಒಮ್ಮತ ಮೂಡಲಿಲ್ಲ. ಒಮ್ಮತ ಮೂಡದ ಕಾರಣಕ್ಕೆ ಪ್ಲಾನ್ ಎ ಬದಲಾಗಿ ಪಕ್ಷದಿಂದಲೇ ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಪಕ್ಷದ ವೇದಿಕೆಯಲ್ಲಿ ಪಾದಯಾತ್ರೆ ನಡೆಸಬೇಕು ಅನ್ನೋ ಪ್ಲಾನ್. ಜಗಳೂರು ಕ್ಷೇತ್ರದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋದು. 11 ಮೀಸಲು ವಿಧಾನಸಭೆ ಕ್ಷೇತ್ರಗಳಲ್ಲಿ ಈ ಪಾದಯಾತ್ರೆ ಸಾಗಲಿಕ್ಕಿದೆ. ಸೊ ಎಲೆಕ್ಷನ್ಗೆ ಪಾದಯಾತ್ರೆಯ ಕಹಳೆಯನ್ನು ಮೊಳಗಿಸ್ತಾರ ಬಿಜೆಪಿ ಅವರು. ಪಾದಯಾತ್ರೆ ನಡೆಸುವ ಮೂಲಕ ಎಲೆಕ್ಷನ್ ಮೂಡ್ ಕ್ರಿಯೇಟ್ ಮಾಡೋದು, ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡೋದಕ್ಕೆ ಬಿಜೆಪಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಸದನದ ಹೊರಗೆ ಮತ್ತು ಒಳಗೆ ಹೋರಾಟ, ತಾರ್ಕಿಕ ಅಂತ್ಯದ ಹೋರಾಟ ರೂಪಿಸೋದಕ್ಕೆ ಸಿದ್ಧತೆಗಳು ಬಿಜೆಪಿಯಿಂದ ಆಗ್ತಾ ಇದೆ. ಬಿಜೆಪಿಗರಿಂದ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡುವ ಪ್ಲಾನ್ ಈ ರೀತಿ ನಡೀತಾ ಇದೆ. ಹನುಮಂತ, ಈಗ ಮೊದಲು ನಾವು ಕೇಳಿಪಟ್ಟಿದ್ದೇನು ಅಂತಂದ್ರೆ, ಈ ಪಾದಯಾತ್ರೆಯನ್ನ ಮಾಡಿದ್ರೆ ಸಮುದಾಯದ ವಿರುದ್ಧ ಒಂದು ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ಸದ್ಯದಲ್ಲೇ ಬೈ ಎಲೆಕ್ಷನ್ ಇದೆ. ಸೊ ಎಸ್.ಟಿ ಸಮುದಾಯದಿಂದ ಈ ರೀತಿ ಪಾದಯಾತ್ರೆ ನಡೆದು ಅದೇ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗೋದು ಬೇಡ, ಇದು ನಮಗೆ ಇಫೆಕ್ಟ್ ಆಗುತ್ತೆ, ಹಿಂಗಾಗಿ ಬೇಡವೇ ಬೇಡ ಅನ್ನೋಂಥ ಕನ್ಕ್ಲೂಷನ್ಗೆ ಬಂದಿದ್ರಂತೆ. ಇದು ಮತ್ತೆ ಇಲ್ಲಿವರೆಗೂ ಬೆಳವಣಿಗೆ ಆಗಿದೆ. ಯಾವಾಗ ಪಾಟೀಲ್ರೆ, ಸದನ ಪ್ರಾರಂಭ ಆದಾಗಿಂದ ಹಿಡಿದು ಇಲ್ಲಿಯವರೆಗೂ ಬಿಜೆಪಿಯ ಸಿಂಗಲ್ ಲೈನ್ ಅಜೆಂಡಾ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಷ್ಟೇ. ಈ ಸಿಂಗಲ್ ಲೈನ್ ಅಜೆಂಡಾದಿಂದ ಇಡೀ ಕಾಂಗ್ರೆಸ್ ಸರ್ಕಾರ ತಿಪ್ಪರ್ಲಾಗ ಹಾಕಿದ್ರು ಸದನ ನಡೀತಾ ಇಲ್ಲ. ಬಿಜೆಪಿ ದಿನಕ್ಕೊಂದು ಹೋರಾಟ ಮಾಡ್ತಾ ಇದೆ ಸದನದೊಳಗಡೆ ಕಪ್ಪು ಬಾಟೆ ಕಟ್ಕೊಂಡು ಹೋರಾಟ ಮಾಡಿದ್ರು. ಸದನದ ಸುತ್ತಲೂ ಮೊದಲನೇ ಮಾಡಿಯಲ್ಲಿ ಒಂದು ರೌಂಡ್ ಸುತ್ತ ಹೊಡೆದ್ರು. ನಾಳೆನೂ ಕೂಡ ವಿಧಾನಸೌಧ ಮುತ್ತಿಗೆಗೆ ಎಲ್ಲವೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದನದ ನಂತರದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋಂಥ ಚರ್ಚೆ ಇತ್ತು. ಈಗ ನೀವು ಕೂಡ ಹೇಳ್ತಾ ಇದ್ರಿ, ಇಲ್ಲಿ ರಾಮುಲು ಅವರು ಈ ಪ್ರತಿಭಟನೆ ಪಾದಯಾತ್ರೆ ಮಾಡಬೇಕು ಅಂತಂದೇಳಿ. ರಾಜಕಾರಣ ಮೈಲೇಜ್ ಒಬ್ಬರಿಗೆ ಸಿಕ್ಬಿಟ್ರೆ ಎಲ್ಲರೂ ಕೂಡ ಸಹಿಸಲ್ಲ. ಒಬ್ಬ ವ್ಯಕ್ತಿಯ ನಾಯಕತ್ವಕ್ಕೂ ಸಾಮೂಹಿಕ ನಾಯಕತ್ವಕ್ಕೂ ಎರಡು ವ್ಯತ್ಯಾಸ ಇದೆ. ಹಾಗಾಗಿ ಸಾಮೂಹಿಕ ನಾಯಕತ್ವವನ್ನು ವಹಿಸಬೇಕು. ಆ ಸಾಮೂಹಿಕ ನಾಯಕತ್ವಕ್ಕಾಗಿ ಎಲ್ಲರೂ ಕೂಡ ಒಂದಾಗಿದ್ದಾರೆ ಈಗ. ಸೊ ಒಂದಾಗಿನೇ ಇವರೆಲ್ಲರ ಅಭಿಪ್ರಾಯವನ್ನು ಕೇಂದ್ರೀಕರಿಸ್ಕೊಂಡು ಈಗ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಓಕೆ ಅಂದ ತಕ್ಷಣವೇ ವಿಜೇಂದ್ರ ಅವರು ಬಂದು ಎಲ್ಲರ ಜೊತೆಗೆ ಒಂದು ಮಾತುಕತೆಯನ್ನು ಮಾಡಿ ಜಗಳೂರಿಂದ ಪಾದಯಾತ್ರೆ ಮಾಡಬೇಕು ಅಂತ ಇದಿರೋದು. ನೀವು ಹೇಳ್ತಾ ಇದ್ರಿ
ಸಮುದಾಯದ ನಡುವೆನೇ ಬಂದಷ್ಟು ಭಿನ್ನಾಭಿಪ್ರಾಯ ಶುರು ಆಗ್ಬೋದು, ವೋಟ್ ಡಿಸ್ಟರ್ಬ್ ಆಗ್ಬೋದು ಅಂತ. ಅಲ್ಲಿ ಆ್ಯಕ್ಚುಲಿ ಡಿಸ್ಟರ್ಬ್ ಆಗಿದ್ದೇನು ಗೊತ್ತಾ, ರಾಮುಲು ವರ್ಸಸ್ ಅದರ್ಸ್ ಎಸ್ ಟಿ ನಾಯಕರು ಅನ್ನೋಂಥ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿತ್ತು. ರಾಮುಲು ಅವರು ಒಬ್ಬರೇ ಮಾಡಿಬಿಟ್ರೆ ನಾವು ಬರಲ್ಲ ಅನ್ನೋಂಥ ಕಾರಣಕ್ಕಾಗಿ ಕೆಲವು ಎಸ್ ಟಿ ನಾಯಕರು ಕೂಡ ಬಿ ಜೆ ಪಿಲಿ ಹಿಂದೆ ಸರಿದಿದ್ರಂತೆ. ಸೊ ಹಂಗಾಗಿ ಅವ್ರನ್ನೆಲ್ಲರನ್ನೂ ಒಗ್ಗೂಡಿಸಿ ಎಲ್ಲರೂ ಸೇರಿ ಒಂದು ಪಾರ್ಟಿ ವೇದಿಕೆಯಲ್ಲಿ ಮಾಡೋಣ. ಪಾರ್ಟಿ ವೇದಿಕೆಯಿಂದ ಮಾಡಿದ್ರೆ ಆ ಕಡೆ ಈ 3 ವರ್ಷದ ಏನು 2.5 ವರ್ಷ ಏನು ಸರ್ಕಾರ ರಚನೆ ಆದಾಗಿಂದ ಹಿಡಿದು ಇಲ್ಲಿವರೆಗೂ ನಾವೇನು ಹೋರಾಟ ಮಾಡಿದ್ವಿ, ಘೋಷಣೆ ಕೂಗಿದ್ವಿ, ಪಾದಯಾತ್ರೆಗಳು ಮಾಡಿದ್ವಿ, ಅದು ಒಂದು ಭಾಗ. ಇನ್ನು ಮುಂದೆ ಮಾಡುವಂಥದ್ದು ಈಗ ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡುವಂಥದ್ದು. ಆ ಟ್ರೆಂಡ್ ಸೆಟ್ ಮಾಡಲಿಕ್ಕೆ ಹೋಗಿರುವಂಥದ್ದು ನಮ್ಮ ಗುಸು ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದು. ಓಕೆ, ಹೋಗ್ಲಿ, ಅವ್ರೊಂದು ಸ್ವಲ್ಪ ದಿಲ್ಲಿಗೂ ಹೋಗಿ ಬಂದು ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವೋ ಅನ್ನೋದನ್ನ ಕೇಳ್ಕೊಂಡು ಬಂದ್ಬಿಡ್ಲಿ. ಇದನ್ನು ಒಳನೋಟದಲ್ಲಿ ನಾವು ಹೇಳೋಣ. ಥ್ಯಾಂಕ್ ಯು ಹನುಮಂತ್.